ಶಿಬಿರ ಅಂತ ಹೇಳಿ ಮೊನ್ನೆ ಪುತ್ತಿಗೆಯಲ್ಲಿ ಸುಮಾರು 21 ಮಕ್ಕಳು ಮೊಬೈಲ್ ವರ್ಜನ ಶಿಬಿರದಲ್ಲಿ 4 ದಿವಸ ಮೊಬೈಲ್ ಮುಟ್ಟುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ 4 ದಿವಸ ಬರೀ ಆಟ ಪಾಠಗಳು, ಅದೇ ರೀತಿ ಬೇರೆ ಭಗವದ್ಗೀತೆ ಇತ್ಯಾದಿ ಕ್ಲಾಸುಗಳು ಹೊರತು ಅವರ ಎದುರಿನಲ್ಲಿ ಯಾರೂ ಮೊಬೈಲ್ನಲ್ಲಿ ಮಾತಾಡಬಾರದು, ಅವರಿಗೆ ಮೊಬೈಲ್ನ ನೆನಪೇ ಬರಬಾರದು ಅಂತ ಹೇಳಿ ಹಳ್ಳಿಯ ಪುತ್ತಿಗೆ ಗ್ರಾಮದಲ್ಲಿ ಮೊಬೈಲ್ ವರ್ಜನ ಶಿಬಿರವನ್ನು ಕೂಡ ನಾವು ಮಾಡಿದ್ದೇವೆ. ಬರುವ ವರ್ಷ ಪೋಷಕರಿಗೆ ಪಾಲಕರಿಗೆ ಮೊಬೈಲ್ ವರ್ಜನ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಅದು ಮೊಬೈಲ್ ವರ್ಜನ ಮಾಡಬೇಕಾದ್ರೆ ಮೊದಲು ತಂದೆ ತಾಯಿಗಳು ಮೊಬೈಲ್ ಗೀಳನ್ನು ಬಿಡಬೇಕು. ಅದಕ್ಕೋಸ್ಕರ ಬರುವ ವರ್ಷ ಪೋಷಕರಿಗೂ ಕೂಡ ಮೊಬೈಲ್ ವರ್ಜನ ಶಿಬಿರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೀಗೆ ಪುತ್ತಿಗೆ ಮಠದಿಂದ ಅನೇಕ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡು ನಮ್ಮ ಈ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಸಂಕಲ್ಪಿಸಿದ್ದು, ನಮ್ಮ ಶ್ರೀಕೃಷ್ಣ ಮಿತ್ರ ಮಂಡಳಿಯು ಕೂಡ ನಮ್ಮ ಜೊತೆಗೆ ಸಹಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಡೀ ಅಖಿಲ ಭಾರತ ಬ್ರಾಹ್ಮಣ ಒಂದು ಸಂಘದ ಮೊನ್ನೆಯ ದಿವಸ ಮೀಟಿಂಗಿಗೋಸ್ಕರ ನಾವು ನವದೆಹಲಿಗೆ ಹೋಗಿ ಉತ್ತರ ಪ್ರದೇಶ ಎಲ್ಲ ಕಡೆಯ ಬ್ರಾಹ್ಮಣರನ್ನು ಸಂಘಟನೆ ಮಾಡಿ ಬ್ರಾಹ್ಮಣ ಶಕ್ತಿ, ಬ್ರಹ್ಮ ತೇಜಸ್ಸನ್ನು ಹೇಗೆ ಬೆಳೆಸುವುದು ಎಂಬುದಕ್ಕೆ ನಮ್ಮ ಭೂತಪೂರ್ವ ರಾಜ್ಯಪಾಲರು, ಮಂತ್ರಿಗಳಾದಂತಹ ಕಲ್ರಾಜ್ ಮಿಶ್ರ ಅವರ ನೇತೃತ್ವದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ಒಂದು ದೊಡ್ಡ ಸಮಾವೇಶವೂ ಕೂಡ ನಡೆದಿತ್ತು. ಈಗಾಗಲೇ ನಾನು ಬಂದು ಕೂತ್ಕೊಂಡಾಗಿದ್ದ ಈ ಕೃಷ್ಣರಾಮನನ್ನ ಸಂಸ್ಥಾಪನೆ ಮಾಡಿದಂಥ ಮಹಾನುಭಾವರುಗಳನ್ನ ಇಲ್ಲಿ ಕೂರಿಸಿ ಅವತ್ತೇನು 18 ಜನ ಸೇರಿ ಈ ಕೃಷ್ಣರಾಮವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರೋರನ್ನ 5 ಜನಗಳನ್ನ ನಾವು ನೋಡಿ ಅವರಿಗೆ ಸ್ವಾಮಿಗಳ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಈ ಕೃಷ್ಣರಾಮದ ಇವತ್ತಿನ ಅಧ್ಯಕ್ಷರಾದಂಥ ರವಿಶಾಸ್ತ್ರಿಯವರು ಮತ್ತೆ ಎಲ್ಲ ನಮ್ಮ ಜಯರಾಮ್ ಭಟ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಈ ಕೃಷ್ಣರಾಮದ ಬಗ್ಗೆ ಮತ್ತೆ ಎಲ್ಲರ ಬಗ್ಗೆ. ಮತ್ತೆ ಈ 5 ಮೇಡಮ್ ಅವ್ರು ಹೇಳಿದ್ರು ಪಂಚಪಾಂಡವರು ಅಂತ. ನಿಜವಾಗ್ಲೂ ಈ ಪಂಚಪಾಂಡವರ ಬಗ್ಗೆ ರವಿಶಾಸ್ತ್ರಿ ಅವರು ತುಂಬ ವಿಶೇಷವಾಗಿ ಎಲ್ಲರ ಬಗ್ಗೆನೂ ಏನೇನು ಈ ಕೃಷ್ಣಧಾಮಕ್ಕೆ ಮಾಡಿದ್ದಾರೆ ಮತ್ತು ಈ ಕೃಷ್ಣಧಾಮವನ್ನು ಯಾವ ರೀತಿ ಬೆಳೆಸಿದ್ರು ಅಂತ ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಅಧ್ಯಕ್ಷರಾಗಿದ್ದಾಗ 1 ಕೋಟಿಯಷ್ಟು ಧನವನ್ನು ಕ್ರೋಢೀಕರಿಸಿ ಶ್ರೀರಾಮಧಾಮದ ನಿರ್ಮಾಣಕ್ಕೆ ಮೂಲ ಧನವನ್ನು ನೀಡಿರುವುದು ಇವರಿಬ್ಬರ ಸಾಧನೆಯೇ ಸರಿ. ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಿರುತ್ತಾರೆ. ಆದರೆ ಕಾಲಾವಕಾಶದ ಕಡಿಮೆ ಇರೋದ್ರಿಂದ ಕೆಲವು ಅಂದರೆ 1-2 ಅವರ ಕಾರ್ಯ ವಿಶಿಷ್ಟತೆಯಲ್ಲಿ ನಾನು ಹೇಳುತ್ತೇನೆ. ನಿರ್ವಹಿಸಿದ ಕೀರ್ತಿ ಇವರದಾಗಿದೆ. ನಂತರ ಇವರು ನಮ್ಮ ಹಿರಿಯ ನಾಗೇಶ್, ಇವರು PV ನಾಗೇಶ್ ಹಾಗೂ CJ ರಾಜಗೋಪಾಲ್ ರವರ ಟ್ರಸ್ಟ್ ಉಪಾಧ್ಯಕ್ಷರ ಅವಧಿಯಲ್ಲಿ ಯಶಸ್ವಿಯಾಗಿ. ನಂತರ ರವಿಶಾಸ್ತ್ರಿ ಅವರು, ಇವರ ಬಗ್ಗೆ ನಾನೇನು ಹೇಳಬೇಕು ಅಂತಲೇ ಇಲ್ಲ. ಯಾಕೆಂದರೆ ಅವಧಿಯಲ್ಲಿ ಚೈತನ್ಯದಾಯಕ ಉತ್ಸಾಹಿ ಚಟುವಟಿಕೆಗಳನ್ನು, ಪ್ರವಾಸಗಳನ್ನು ಹಮ್ಮಿಕೊಂಡಿರುವುದಲ್ಲದೆ ಪ್ರಸ್ತುತ ಸುವರ್ಣ ಮಹೋತ್ಸವದ ಯಶಸ್ಸಿಗೆ ಹಗಲಿರುಳೆಲ್ಲದೆ ಶ್ರಮ ವಹಿಸುತ್ತಿರುವುದು ನಮ್ಮ ಕಣ್ಣೆದುರೇ ಇದೆ. ಪ್ರತಿಷ್ಠಿತ ಪಂಚವಟಿ ಹೋಟೆಲ್ ಪಾಲುದಾರರು, ವಸತಿ ಗೃಹದ